ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರದಲ್ಲಾಗನ ಶುರು ಮಾಡ್ತಾ ಇದ್ದೀನಿ. ಭಾನುವಾರ ಇವತ್ತು ದೋಸೆ ಜೊತೆಗೆ ಹಾಗಲಕಾಯಿ ಮತ್ತು ಅವರೆಕಾಳು ಹಾಕ್ಬಿಟ್ಟು ಗೊಜ್ಜನ್ನ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ, ಟೇಸ್ಟ್ ಚೆನ್ನಾಗಿರುತ್ತೆ. ದೋಸೆಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ರೆಸಿಪಿನ ಟ್ರೈ ಮಾಡದೆ ಇರಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಮಾಮೂಲಿಯಾಗಿ ಸ್ಟವ್ವನ್ನ ಒರೆಸೋವಂಥ ಕೆಲಸ ಅಂತೂ ಇದ್ದೇ ಇರುತ್ತೆ. ಎಷ್ಟೇ ಕ್ಲೀನಾಗಿ ಒರೆಸಿ ರಾತ್ರಿ ಹೊತ್ತು ಇಟ್ಟಿದ್ರೂ ಬೆಳಿಗ್ಗೆ ಒಂದು ಸಲ ಒರೆಸ್ಲಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ. ಹಾಗೆಯೇ ನಂದು ಅದೇ ಕೆಲಸ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಫ್ರೀಯಾಗಿರೋಣ ಅಂತ. ಯಾಕೆಂದರೆ ನೆನ್ನೆನೇ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡಿದ್ದೆ. ಹಾಗಂದ್ಬಿಟ್ಟು ಕೆಲಸ ಇಲ್ಲ ಅಂತಲ್ಲ, ತುಂಬಾ ಕೆಲಸಗಳಿದೆ. ಸ್ವಲ್ಪ ಗುಜರಿ ಎಲ್ಲನೂ ಕೊಡಬೇಕು. ಸುಮಾರು ಹಳೆಯ ಬಟ್ಟೆಗಳೆಲ್ಲ ಇದೆ. ಎಲ್ಲನೂ ಗಂಟು ಕಟ್ಟಿಟ್ಟಿದ್ದೀನಿ. ಬಟ್ ಬಟ್ಟೆ ತಗೊಂಡೋಗೋರು ಇಷ್ಟು ದಿನ ಆದ್ರೂ ಬಂದಿಲ್ಲ. ನಾನು ಸಹ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಗೊತ್ತಿಲ್ಲ. ಸುಮಾರು ಬಟ್ಟೆಗಳಿದ್ದಾವೆ. ಬನ್ನಿ ಇವತ್ತು ಸ್ಟವ್ವನ್ನೆಲ್ಲ ಒರೆಸ್ಕೊಂಡು ಮೊದಲು ಹಾಲು ಕಾಯೋಕೆ ಇಟ್ಬಿಟ್ಟು ಅದಾದಮೇಲೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದು ಇವತ್ತಿನ ರ ಏನು ಅಂತಂದರೆ ಇವತ್ತು ಕಾಫಿ ಕುಡಿತಾ ಇಲ್ಲ, ಟೀ ಕುಡಿತಾ ಇದ್ದೀನಿ. ಸ್ವಲ್ಪ ಯಾಕೋ ಆರೋಗ್ಯ ಅಷ್ಟೊಂದು ನನಗೆ ಚೆನ್ನಾಗಿರಲಿಲ್ಲ. ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲಿಂದ ಫುಡ್ ಇನ್ಫೆಕ್ಷನ್ ಆಯಿತೋ ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ನನಗೆ ಹೆಲ್ತಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳಾಯಿತು. ಆ ಕಾರಣಕ್ಕೋಸ್ಕರ ಟೀನ ಮಾಡ್ಕೊಂಡು ಕುಡಿತೀನಿ. ಸಾಮಾನ್ಯವಾಗಿ ನನಗೇನಾದರೂ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಸಾಧ್ಯವಾದಷ್ಟು ಮನೆ ಮದ್ದಲ್ಲಿ ವಾಸಿ ಆಗಲಿಕ್ಕೆ ಅಂತ ನೋಡ್ತೀನಿ. 1-2 ಡೇಸ್ ವೆಯ್ಟ್ ಮಾಡ್ತೀನಿ. 2 ದಿನಕ್ಕೆ ವಾಸಿ ಆಗಲಿಲ್ವಾ ಹಾಸ್ಪಿಟಲ್ಗೆ ಹೋಗ್ತೀನಿ. ತಕ್ಷಣಕ್ಕೆ ಹಾಸ್ಪಿಟಲ್ಗೆ ಹೋಗೋದು, ಮಾತ್ರೆ ತಗೊಳ್ಳೋದು ಅದೆಲ್ಲ ಆಗೋದಿಲ್ಲ. ನನಗೆ ಮಾತ್ರೆ ಏನಾದರೂ ತಗೊಂತು ಅಂದರೆ ಮಿನಿಮಮ್ 1 ವಾರ ಸುಧಾರಿಸ್ಕೋಬೇಕಾಗತ್ತೆ. ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇರುತ್ತೆ. ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗೋದಿಲ್ಲ. ನನಗೆ ಮಾತ್ರೆ ತಿಂದರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಅದ್ರ ಜೊತೆಗೆ ನನಗೆ ಪೀರಿಯಡ್ ಆಗೋ ಟೈಮಲ್ಲಿ ಏನಾದ್ರೂ ಅಪ್ಪಿ ತಪ್ಪಿ ತಲೆನೋವು, ಜ್ವರನೋ, ಹೊಟ್ಟೆ ನೋವು ಅಂತ ಏನಾದರೂ ಮಾತ್ರೆ ತಗೋತು ಅಂದರೆ ಫುಲ್ ಬ್ಲೀಡಿಂಗೇ ನಿಂತೋಗ್ಬಿಡುತ್ತೆ. ಮತ್ತೆ ಇನ್ನೊಂದು 15 ದಿನ ಬಿಟ್ಟು ಮತ್ತೆ ಪೀರಿಯಡ್ಸ್ ಆಗ್ತೀನಿ. ಆ ಥರ ತೊಂದರೆ ಆಗುತ್ತೆ. ಹಾಗಾಗಿ ಮಾತ್ರೆಯಿಂದ ಸ್ವಲ್ಪ ದೂರನೇ. ಎಲ್ಲರೂ ನಗಬಹುದು ನನ್ನ ಮಾತು ಕೇಳಿ. ಡಾಕ್ಟ್ರು ಒಂದು ಮಾತ್ರೆ ತಗೋ ಅಂತ ಕೊಟ್ಟರೆ ನಾನು ಅರ್ಧ ಮಾತ್ರೆ ಮಾತ್ರ ತಗೋತೀನಿ. ಅದಕ್ಕಿಂತ ಹೆಚ್ಚೆತ್ತು ತಗೊಳ್ಳೋಕ್ಕೆ ಹೋಗೋದಿಲ್ಲ. ಮಕ್ಳಿಗೂ ಸಹ ಹಾಗೆ ರೂಢಿ ಮಾಡಿಬಿಟ್ಟಿದ್ದೀನಿ. ನಗಬೇಡಿ, ಈ ಮಾತನ್ನು ಕೇಳಿ. ಅದು ನಿಜ ಕೂಡ ಹೌದು. ಸಾಧ್ಯವಾದಷ್ಟು ಮಾತ್ರೆಯಿಂದ ಸಿಕ್ಕಾಬಟ್ಟೆ ನನಗೆ ಸೈಡ್ ಎಫೆಕ್ಟ್ ಆಗೋದ್ರಿಂದ ನಾನು ತುಂಬಾ ದೂರ ಇದ್ದೀನಿ. ಕಾರಣ ಏನಂತಂದರೆ, ನಾನು ಒಂದು ಸಲ ತಲೆನೋವು ಅಂತ ಮಾತ್ರೆ ತಗೊಂಡಿದ್ದೆ. ಅದರ ಎಫೆಕ್ಟ್ ನನ್ನ ಬಾಡಿ ಮೇಲೆ, ಅದು ನನ್ನ ಎಡಗಡೆ ಪೋರ್ಷನ್ ಮೇಲೆ ಹೊಡ್ತ ಬಿದ್ದಿದೆ. ನನಗೆ ಇವತ್ತಿಗೂ ಎಡದ ತೋಳು ಸ್ವಲ್ಪ ದಪ್ಪನೇ ಇದೆ. ಇಂದಿಗೂ ಸಹ ತೋಳು ಕರಗಿಲ್ಲ. ಸುಮಾರು ತರಹ ಕಡೆ ತೋರಿಸ್ದೆ ನಾನು. ಬಟ್ ಸೈಡ್ ಎಫೆಕ್ಟ್ ಅಂತ ಹೇಳಿದರು. ಈ ತಪ್ಪನ್ನು ನಾನು ಎಂದಿಗೂ ಮಾತ್ರೆ ತಿಂದಿದ್ದವಳು ಒಂದು ಮಾತ್ರೆ ತಿಂದರೆ ಅದ್ರ ಪರಿಣಾಮ ಇವತ್ತಿಗೂ ಎದುರಿಸ್ತಾ ಇದ್ದೀನಿ. ಬನ್ನಿ ಇವತ್ತು ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ರವಿ ಟೀ ಪುಡಿನೇ ತೊಗೊಂಡು ಬರೋದು. ತುಂಬಾ ಅರ್ಜೆಂಟ್ ಇತ್ತು. ಅಷ್ಟು ದೂರ ಹೋಗೋಕ್ಕಾಗಲ್ಲ. ಅದು ಇಲ್ಲದೆ ಭಾನುವಾರ ರಜೆ ಇರುತ್ತೆ ಅಂದ್ಬಿಟ್ಟು ಕಣ್ಣನ್ ದೇವನ್ ಟೀ ಅಂದ್ಬಿಟ್ಟು ಮನೆ ಹತ್ತಿರದಲ್ಲೇ ತಗೊಂಡು ಈಗ ಅದಕ್ಕೆ ಹಾಲು, ಗಟ್ಟಿ ಹಾಲು ಹಾಕಿದ್ರೆ ನನಗೆ ತುಂಬ ಇಷ್ಟ. ತುಂಬ ತೆಳು ಹಾಲಲ್ಲಿ ನನಗೆ ಟೀ ಮಾಡ್ಕೊಂಡು ಕುಡಿದ್ರೆ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಒಂದು ಪೀಸ್ ಚಕ್ಕೆ, ಒಂದೇ ಒಂದು ಏಲಕ್ಕಿ, ಸ್ವಲ್ಪ ಶುಂಠಿನ ಹಾಕಿ, ಸಕ್ಕರೆ ಹಾಕಿ, 1 ಸ್ಪೂನು ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಸೋಸ್ಕೊಂಡು ಕುಡಿತಾ ಇದ್ದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಾಗಲಕಾಯಿ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಆ ನೀರಿಗೆ ಉಪ್ಪು, ಅರಿಶಿನ ಹಾಕಿದ್ದೀನಿ. ಈಗ ಹಾಗಲಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಚಿ ಇದರೊಳಗಡೆ ಹಾಕ್ತೀನಿ. ಕಾರಣ ಏನಂದರೆ ಅದ್ರ ಮೈ ಮೇಲೆಲ್ಲ ಕ್ಲೀನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಕ್ರಿಮಿನಾಶಕ ಸಿಂಪಡಿಸಿರ್ತೀರಲ್ವಾ, ನಾವೇನೇ ತೊಳೆದ್ರೂ ಕ್ಲೀನ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತೀನಿ. ನಾನು ಮಾಡೋದು ತಪ್ಪೇ. ಯಾಕೆಂದರೆ ಕಟ್ ಮಾಡಿ ಯಾವುದೇ ಕಾರಣಕ್ಕೂ ಈ ಥರ ಹಾಕಬಾರ್ದು. ಬಟ್ ಇನ್ನೊಂದು ಸಲ ಆ ತಪ್ಪನ್ನು ಮಾಡಲ್ಲ. ನಾನು ಮಾಡಿರೋ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಅದರೊಳಗಡೆ ಬೀಜ ಎಲ್ಲ ತೆಗೆದು ಹಾಗಲಕಾಯಿಂದು ಅದಾದಮೇಲೆ ನೀರೊಳಗಡೆ ಮುಳುಗಿಸಿಟ್ಬಿಟ್ಟು ಆಮೇಲೆ ಹೆಚ್ಕೊಂಡ್ರೆ ಆಯಿತು. ಆ ಥರ ಮಾಡಿ ನಾನು ಇನ್ನು ಮುಂದೆ ಹಾಗೆ ಮಾಡ್ತೀನಿ. ಆಮೇಲೆ ಅದಾದಮೇಲೆ ಒಂದು ಕಬ್ಬಿಣ ಬಾಂಡೆ ತಗೊಂಡು ಇವಾಗ ನೀಟಾಗಿ ಅದನ್ನೆಲ್ಲನೂ ನೀರೆಲ್ಲ ಸೋದಿಸ್ಬಿಟ್ಟು ಹಾಗಲಕಾಯಿನ ನೀಟಾಗಿ ಸ್ವಲ್ಪ 1 ಅಥವಾ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ.
ಈ ಥರ ಫ್ರೈ ಮಾಡಿ ಹಾಗಲಕಾಯಿ ಪಲ್ಯ ಮಾಡಿಕೊಂಡು ಅಥವಾ ಸಾಂಬಾರು ಅಥವಾ ಗೊಜ್ಜನ್ನು ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಲಕಾಯಿನ ತಿನ್ನಲ್ಲ ಅನ್ನೋರು ಸಹ ಬಿಡದೇನೆ ಚಪ್ಪರಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಒಲೆ ಮೇಲೆ ನಾವೇನಾದರೂ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಪಾತ್ರೆ ಮಾಡ್ತಾಯಿದ್ದೀನಿ, ಒಲೆ ಮೇಲೆ ಹುರ್ಕೊಂಡು ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಅಷ್ಟೊಂದು ತಾಳ್ಮೆ ಅಂತೂ ಖಂಡಿತ ಇರೋದಿಲ್ಲ. ಫಸ್ಟ್ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಉಳಿದದ್ದು ಕೆಲಸನ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ತುಂಬ ದಿನದಿಂದ ಈ ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಏನಪ್ಪ ವಿಷಯ ಅಂತಂದರೆ, ಅಕ್ಕ ನಾನು ಆರತಿ ಮಾಡೋದಕ್ಕೆ ದೇವ್ರ ಆರತಿ ಮಾಡ್ತೀನಿ. ದೇವ್ರ ಆರತಿನ ನಿಂತ್ಕೊಂಡು ಮಾಡಿದ್ರೆ ಸರಿನಾ, ಕೂತ್ಕೊಂಡು ಮಾಡಿದ್ರೆ ಸರಿನಾ ಅಂತ. ಕೂತ್ಕೊಂಡು ಮಾಡಿದ್ರೂ ತಪ್ಪಿಲ್ಲ, ನಿಂತ್ಕೊಂಡು ಮಾಡಿದ್ರೂ ತಪ್ಪಿಲ್ಲ. ಆದರೆ ದೇವರನ್ನು ಯಾವತ್ತೂ ನೆಲದಲ್ಲಿ ಇಡಬಾರ್ದು. ಒಂದು ಮಂಟಪದಲ್ಲಿ ಅಥವಾ ಒಂದು ಏನಂತ ಹೇಳ್ತಾರೆ, ಅಲ್ಲಿಗೆ ಮಣೆ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ಕೂರಿಸ್ಬೇಕಾಗತ್ತೆ. ನೀವು ನಿಂತು ಬಗ್ಗಿ ಮಾಡಿದ್ರೂ ಸಹ ಒಳ್ಳೆಯದು. ಅಥವಾ ಕೆಲವ್ರ ಮನೆಯಲ್ಲಿ ಗೋಡೆ ಮೇಲೆ ಹಾಕಿರ್ತಾರೆ, ಆ ಥರನೂ ಮಾಡಿದ್ರೆ ಒಳ್ಳೆಯದು. ಇನ್ನು ಕೆಲವರು ಕೂತ್ಕೊಂಡು ಮಾಡ್ತಾರೆ, ಆ ಥರ ಮಾಡಿದ್ರೂ ಒಳ್ಳೆಯದು. ಯಾವ ರೀತಿ ಆರತಿ ಮಾಡಿದ್ರೂ ಖಂಡಿತವಾಗ್ಲೂ ಯಾವುದೇ ರೀತಿ ತಪ್ಪಿಲ್ಲ. ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಕಾಮಾಕ್ಷಿ ದೀಪವನ್ನು ಎರಡನ್ನ ಹಚ್ಬೋದಾ ಅಂತ. ಕಾಮಾಕ್ಷಿ ದೀಪನ ಎರಡು ಹಚ್ಚಬಾರ್ದು, ಒಂದೇ ಹಚ್ಚಬೇಕು. ಕಾಮಾಕ್ಷಿ ದೀಪ ಒಂದು ಹಚ್ಚಿದ ಮೇಲೆ ಮತ್ತೆ ಎಕ್ಸ್ಟ್ರಾ ದೀಪಗಳನ್ನು ಹಚ್ಚಬೇಕಾಗತ್ತೆ ಮನೆ ದೇವರಿಗೆ ಅಂತ. ಕಾಮಾಕ್ಷಿ ದೀಪ ಲೆಕ್ಕಕ್ಕೆ ಬರೋದಿಲ್ಲ, ಅದು ದೇವರ ಸಮಾನ, ಅದು ಲೆಕ್ಕ ಹಾಕೋ ಹಂಗಿಲ್ಲ. ಹಾಗಾಗಿ ಕಾಮಾಕ್ಷಿ ದೀಪದ ಜೊತೆಗೆ 2 ದೀಪವನ್ನು ಎಕ್ಸ್ಟ್ರಾ ಹಚ್ಚಿಡಬೇಕಾಗತ್ತೆ. ಹಾಗೆಯೇ ಪ್ರತಿ ದೀಪಕ್ಕೂ 2 ಬತ್ತಿನ ಹಾಕಿಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ತುಂಬ ದಿನದಿಂದ ಕೇಳ್ತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ನಮಗೆ ವಿಡಿಯೋದಲ್ಲೇ ಸಹ ನಾನು ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಇವಾಗ ಹಾಗಲಕಾಯಿ ಗೊಜ್ಜಿಗೆ ನಾನು ಇದು ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪನ್ನ ಹಾಕಿದ್ದೀನಿ, ಅರಶಿನ ಹಾಕಿದ್ದೀನಿ, ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೋತೀನಿ. ಇಲ್ಲಿ ಮಸಾಲ ಹಾಕಿದ್ದೀನಿ, ಟೊಮೊಟೊನೂ ಹಾಕಿದ್ದೀನಿ, ಹುಣಸೆಹಣ್ಣನ್ನು ಹಾಕ್ಕೋತೀನಿ. ಈ ಹುಣಸೆಹಣ್ಣು ಹಾಕೋದ್ರಿಂದ ಹಾಗಲಕಾಯಿ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಈಗ ಹೆಂಗಿದ್ರು ಹಸಿ ಅವರೆಕಾಳಲ್ವಾ, ಆ ಕಾರಣಕ್ಕೋಸ್ಕರ ಹಸಿ ಅವರೆಕಾಳು ಹಾಗಲಕಾಯಿ ಹಾಕಿ ಗೊಜ್ಜು ಮಾಡ್ತಾಯಿದ್ದೀನಿ. ಖಂಡಿತ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಒಲೆ ಮೇಲೆ ಎಣ್ಣೆ ಬಿಟ್ಟು ಅದು ಕಾದಾದ್ಮೇಲೆ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ತೀನಿ. ಅದಾದಮೇಲೆ ಅವರೆಕಾಯಿ ಹಾಕಿ ಬಾಡಿಸ್ಕೊಳ್ತೀನಿ. ಅದಾದಮೇಲೆ ನಾನು ಟೊಮೊಟೊ ಹಾಕ್ಕೊಂಡು ಬಾಡಿಸ್ಕೊಂಡು, ಹಾಗೇ ಹುರಿದಿಟ್ಟಿರೋ ಹಾಗಲಕಾಯಿನೂ ಹಾಕಿ ಬಾಡಿಸ್ಕೊಂಡು, ಲಾಸ್ಟಲ್ಲಿ ರುಬ್ಬಿಟ್ಟಿರೋ ಮಸಾಲಾನ ಹಾಕಿ ನಾನು ಇದನ್ನು ಬಾಡಿಸ್ಕೊಂಡು, ನಮ್ಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೆಚ್ಚಿಸ್ಕೋಬೇಕು. ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಖಾರಕ್ಕೆ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಇದು ದೋಸೆಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ಆಮೇಲೆ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆಂದ. ಖಂಡಿತ ಈ ರೆಸಿಪಿನ ಟ್ರೈ ಮಾಡದೇ ಇರಬೇಡಿ. ಮುಖ್ಯವಾಗಿ ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು, ಸ್ವಲ್ಪ ಪ್ರೀತಿ ಇರಬೇಕು. ನಾವು ಯಾವ್ಯಾವ ಒಂದು ಪದಾರ್ಥನ ಎಷ್ಟೆಷ್ಟು ಉರಿಬೇಕು ಅನ್ನೋದನ್ನು ತಿಳ್ಕೊಬೇಕು. ಕೆಲವೊಂದು ಸಲ ಎಲ್ಲ ಪದಾರ್ಥನೂ ಒಟ್ಟಿಗೆ ಸೇರಿಸಿ ಹುರಿದ್ರೆ ರುಚಿನೂ ಬರೋದಿಲ್ಲ. ಖಂಡಿತವಾಗ್ಲೂ ಅದ್ರ ಟೇಸ್ಟು ಒಂದು ಹೋಗ್ಬಿಡುತ್ತೆ. ಅಡುಗೆ ಟೇಸ್ಟು ಒಂದಾದ್ಮೇಲೆ ಒಂದಂತೆ ಉರಿತಾ ಹೋದರೆ ಅದರ ಅಡುಗೆ ರುಚಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಚಾರದಲ್ಲಿ ಈ ವಿಚಾರನ ನಾನು ಮಾತಾಡಲೇಬೇಕು ಖಂಡಿತವಾಗ್ಲೂ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಈ ವಿಚಾರ. ಎಲ್ಲ ಹೆಣ್ಮಕ್ಳು ಆಸೆ ಪಡೋದು ಒಂದೇ, ನನ್ನ ಮಕ್ಕಳು ಅಡುಗೆ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾರೆ. ನನ್ನ ಗಂಡ ಮಾತ್ರ ಅಡುಗೆ ಚೆನ್ನಾಗಿದೆ ಕಣೆ ಇವತ್ತು ಅಂತ ಹೇಳಲ್ಲ. ಅದೇ ಅಡುಗೆ ಏನಾದರೂ ಸ್ವಲ್ಪ ಉಪ್ಪಾಗಿರಲಿ, ಖಾರ ಆಗಿರಲಿ, ಅಥವಾ ಅನ್ನ ಬೇಯ್ದೇ ಮುಳ್ಳಕ್ಕಿ ಆದ್ರೂ ಸಹ ಏನು ಇವತ್ತು ಅಡುಗೆ ಹಿಂಗೆ ಮಾಡಿದ್ಯಾ ಅಂತಾರೆ. ಅಡುಗೆ ಹಾಳಾದಾಗ ಕೇಳೋ ಗಂಡ ಚೆನ್ನಾಗಿರುವಾಗ ಯಾಕೆ ಹೊಗಳಲ್ಲ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕು. ಅದ್ರ ಜೊತೆಗೆ, ಅಮ್ಮ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ, ಕೈ ಬಳೆ ಹಾಕ್ಕೊಂಡಿದ್ಯಾ, ಹೂವು ಮುಡ್ಕೊಂಡಿದ್ಯಾ, ಈ ಸೀರೆ ತುಂಬ ಚೆಂದ, ಈ ಡ್ರೆಸ್ಸು ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಅಮ್ಮ, ಹೀಗೆ ಇರಮ್ಮ ಅಂತ ಮಕ್ಕಳು ಎಷ್ಟು ಪ್ರೀತಿಯಿಂದ ಮುದ್ದು ಮುದ್ದಾಗಿ ಮಾತಾಡ್ತಾರೆ. ಅದೇ ಗಂಡನಾಗಿರೋನ ಕೈಯಲ್ಲಿ ಅದೊಂದು ಮಾತಿಗೋಸ್ಕರ ಹೆಂಡತಿ ಪ್ರತಿದಿನವೂ ಕಾಯ್ತಾ ಇರ್ತಾಳೆ. ಹೌದು, ನನ್ನ ಗಂಡ ಚೆನ್ನಾಗಿದೆ ಅಡುಗೆ ಅಂತ ಹೇಳ್ತಾರೇನೋ, ಅದೊಂದು ಮಾತನ್ನು ಹೇಳೋಕ್ಕೆ ಗಂಡಸರಿಗೆ ಸಂಕೋಚದ ಸ್ವಭಾವನೋ, ಇಲ್ಲ ಹೇಳಿಬಿಟ್ರೆ ಎಲ್ಲಿ ಖರ್ಚಾಗ್ಬಿಡುತ್ತೆ ಮಾತು ಅಂತನೋ, ಅಥವಾ ಹೇಳಿದಾಗ ನನ್ನ ಹೆಂಡತಿಗೆ ಸ್ವಲ್ಪ ಕೊಬ್ಬು ಬರುತ್ತೆ ಅಥವಾ ಕೋಡು ಬರುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಕೊಬ್ಬು ಬರಲ್ಲ, ಕೋಡು ಬರೋದಿಲ್ಲ. ಗಂಡನಾಗಿರೋನು ಏನಾದ್ರೂ ಅಡುಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ
ಹೇಳಿದ್ರೆ ಮಾರನೇ ದಿನದಿಂದ ಶುರು. ನನ್ನ ಗಂಡಂಗೆ ಈ ಥರ ಅಡುಗೆ ಮಾಡಾಕಿದ್ರೆ ಚಂದನಾ, ಆ ಥರ ಅಡುಗೆ ಮಾಡಿದ್ರೆ ಚಂದನಾ ಅಂತ ಕಾಯ್ತಾ ಇರ್ತೀವಿ. ಎಲ್ಲ ಹೆಣ್ಮಕ್ಳು ಸಹ ಕಾಯ್ತಾ ಇರ್ತೀವಿ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಆದರೆ ಹೆಣ್ಣಾಗಿರೋಳು ಗಂಡನಲ್ಲಿ ಅಡುಗೆ ಒಂದು ವಿಚಾರನಲ್ಲ, ಯಾವುದೇ ವಿಚಾರವಾದರೂ ಅಷ್ಟೇ ಒಂದು ಸಲ ಮದುವೆ ಆಗಿ ಗಂಡನ ಮನೆಗೆ ಹೋದ ಮೇಲೆ ಅತ್ತೆ, ಮಾವ, ಅತ್ತಿಗೆ, ನಾದಿನಿ, ಓರ್ಗಿತಿಯರು, ಗಂಡ ಯಾರಿಂದನೂ ಸಹ ಕೆಲವೊಂದು ನಿರೀಕ್ಷೆಗಳನ್ನು ನಾವು ಮಾಡಬಾರ್ದು. ನಾವು ಒಂದು ರೀತಿ ಮೊಟ್ಟೆ ರೀತಿ, ಒಂದು ರೀತಿ ಸಂಬಂಧಗಳ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಹೇಳ್ತಾರೆ, ಹುಟ್ಟಿದಾಗ ಹೆಣ್ಮಕ್ಳು ಅಪ್ಪ ಅಮ್ಮನ ಅಂಕೆ ಸಂಖ್ಯೆಯಲ್ಲಿ ಇರಬೇಕಂತೆ, ಅವರ ಜೊತೆಯಲ್ಲಿ ಬೆಳಿಬೇಕಂತೆ. ನಾವು ಒಂದು ವಯಸ್ಸು ಬಂದಮೇಲೆ ಗಂಡನ ಜೊತೆಯಲ್ಲಿ ಜೀವನ ಮಾಡಬೇಕು, ಮುಪ್ಪಿನ ಸಮಯದಲ್ಲಿ ಮಕ್ಕಳ ಜೊತೆ ಜೀವನ ಮಾಡಬೇಕು. ಅದು ಏನು ಕಾರಣಕ್ಕೋಸ್ಕರ ಅಂದ್ರೋ ಗೊತ್ತಿಲ್ಲ. ಹೇಳ್ಕೋಬೇಕು ಅಂದರೆ ಸೇಫ್ಟಿ, ಒಂದು ಹೆಣ್ಮಕ್ಳಿಗೆ ಸೇಫ್ಟಿ ಆಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂದ್ರೋ ಏನೋ ಗೊತ್ತಿಲ್ಲ. ಬಟ್ ಇವತ್ತಿಗೂ ಸಹ ಅದು ನಿಜ ಆಗಿ ಅದೇ ಥರನೇ ನಡ್ಕೊಂಡು ಹೋಗ್ತಾನೇ ಇದೆ. ಆದ್ರೂ ಹೆಣ್ಮಕ್ಳಿಗೆ ಹೇಳೋದು ಒಂದೇ, ಯಾರು ನಮ್ಮನ್ನು ಹೊಗಳ್ಲಿ ಅಂತಂತ ಅಡುಗೆ ಮಾಡೋದಿಲ್ಲ ಹೆಣ್ಮಕ್ಳು. ಮನೆ ಕ್ಲೀನ್ ಮಾಡಬೇಕಾದ್ರೆ, ಒಂದು ಒಪ್ಪು ಓರಣಗಳನ್ನು ಮಾಡಬೇಕಾದ್ರೆ, ಮನೆಗೆ ಬಂದಿರೋ ನೆಂಟರುಗಳನ್ನು ಸಮಾಧಾನವಾಗಿ ಅವರು ಬೇಕಾಗಿದ್ದು ಬೇಡವಾಗಿರೋದು ಎಲ್ಲವನ್ನು ಮಾಡಿ ಕಳಿಸ್ಬೇಕಾದ್ರೆ, ಗಂಡನಿಗೆ ಹುಷಾರಿಲ್ಲದಾಗ ಅವರ ಸೇವೆ ಮಾಡಬೇಕಾದ್ರೆ, ಅತ್ತೆ ಮಾವನ ಪ್ರೀತಿ ವಿಶ್ವಾಸದಿಂದ ಅವರ ಸೇವೆನ ಮಾಡಬೇಕಾದ್ರೆ, ನನ್ನ ಹೊಗಳ್ಲಿ, ನನ್ನನ್ನು ಪ್ರೀತಿಯಿಂದ ಮಾತಾಡಲಿ, ನನಗೊಂದು ಹೊಗಳಿಕೆಯ ಬಿರುದನ್ನು ಕೊಡಲಿ ಅಂತ ಖಂಡಿತ ಹೆಣ್ಣಾಗಿರೋಳು ಆಸೆ ಪಡೋದಿಲ್ಲ. ಆದ್ರೂ ಕೆಲವೊಂದು ಸಲ ಆಸೆ ಪಡೋದಂತೂ ನಿಜ. ಆ ಆಸೆ ಎಷ್ಟೋ ಜನಕ್ಕೆ ಅಲ್ಲ, 99.99 ಪಾಯಿಂಟು ಖಂಡಿತ ಆ ಆಸೆ ಎಷ್ಟೋ ಜನಕ್ಕೆ ಈಡೇರೋದೇ ಇಲ್ಲ ಅಂತಲೇ ಹೇಳ್ತೀನಿ. ತುಂಬ ಜನಕ್ಕೆ ಆಸೆ ಇದೆ. ಹೌದಾ ಅಲ್ವಾ? ಬಟ್ ನಿರೀಕ್ಷೆ ಅಂತ ಇಟ್ಕೊಳ್ದೆ ಕೆಲಸ ಮಾಡೋವಂಥ ಜೀವ ಅದೊಂದು. ಆದ್ರೂ ನಾನು ಹೇಳೋದು ಒಂದೇ, ಎಲ್ಲದಕ್ಕೂ ಗಂಡನ ಕೈಯನ್ನು ಖಂಡಿತ ಕಾಯೋದಕ್ಕೆ ಹೋಗಬೇಡಿ. ಕೆಲವೊಂದು ವಿಚಾರಗಳಲ್ಲಿ ಹೆಣ್ಮಕ್ಳುಗಳು ಮುಂದೆ ಎದ್ದು ಬರಲೇಬೇಕಾಗತ್ತೆ. ಯಾವತ್ತೂ ನನ್ನ ಗಂಡನ ಹೊಗಳಿಕೆನ ನಾವು ನಿರೀಕ್ಷೆ ಮಾಡೋದಿಲ್ವೋ, ನನ್ನ ಗಂಡನ ಪ್ರೀತಿನ ಮಾತ್ರ ನಿರೀಕ್ಷೆ ಮಾಡ್ತೀವೋ, ಅವನು ನೋಟದಲ್ಲಾಗಿರ್ಬೋದು, ಊಟ ಮಾಡೋ ರೀತಿನಲ್ಲಾಗಿರ್ಬೋದು, ಇನ್ನಂತೂ ತನ್ನ ಜಾಸ್ತಿ ಹಾಕಿಸ್ಕೊಂಡಾಗ ಓ ಇವತ್ತು ಸಾಂಬಾರು ಚೆನ್ನಾಗಿದೆ ಅಂತ ಅವ್ರನ್ನ ಒಳ ಅರ್ಥವಾಗಿ ನಾವು ಅರ್ಥ ಮಾಡ್ಕೊಳ್ಳೋದ್ರಾಗಿರ್ಬೋದು, ಹೆಣ್ಣು ತುಂಬಾ ಮುಂದು ಅಂತ ಅನ್ಬೋದು. ಆ ಮುಂದೆ ಇರುವಂಥ ಹೆಣ್ಮಕ್ಳು ಜೀವನದಲ್ಲಿ ಯಾಕೆ ಹಿಂದೆ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಂದು ನಮ್ಮ ಕೈಯಲ್ಲಾಗತ್ತೆ. ಉದಾಹರಣೆಗೆ ಮಕ್ಕಳನ್ನ ಸ್ಕೂಲು ಸೇರಿಸೋ ವಿಚಾರದಲ್ಲಿ, ಮಕ್ಕಳನ್ನ ಒಂದು ಟ್ಯೂಷನ್ ಕರ್ಕೊಂಡೋಗಿ ಬಿಡೋ ವಿಚಾರದಲ್ಲಿ, ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ಟ್ಯೂಷನ್ನಿಗೆ ಕಳಿಸ್ಬೇಕು, ಜೊತೆಗೆ ನನ್ನ ಗಂಡನೇ ಕರ್ಕೊಂಡೋಗ್ಬೇಕು, ನಾನು ಬರಲ್ಲ ಅನ್ನೋ ವಿಚಾರದಲ್ಲಿ ಎಲ್ಲದರಲ್ಲೂ ಹೆಣ್ಣು ತುಂಬಾ ಹಿಂದೆ ಉಳಿದಾಳೆ. ಕೆಲವ್ರ ಮನೇಲಂತೂ ನೀ ಏನಕ್ಕೆ ಹೋಗ್ತೀಯ, ನಾನೇ ಹೋಗ್ತೀನಿ ಅಂತ ಗಂಡ ಮನೆಯಲ್ಲಿ ಬಿಟ್ಟು ತಾನೇ ಮುಂದಾಗಿ ಹೋಗೋದು ಉಂಟು. ಆದ್ರೂ ಹೆಣ್ಮಕ್ಳು ಕೆಲವೊಂದು ವಿಚಾರನ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತಂದಾಗ, ನನ್ನ ಕೈಲಾಗಲ್ಲ, ನನಗೆ ಗೊತ್ತಿಲ್ಲ, ನನಗೇನು ತಿಳಿದಿಲ್ಲ ಅಂತ ಮಾತ್ರ ಹೇಳೋಕೆ ಹೋಗಬೇಡಿ. ಬ್ಯಾಂಕಿಗೆ ಹೋದ್ರೂ ಸಹ ಒಂದು ಚಲನ್ ಬರೆಯುವಂತಹ ಅಭ್ಯಾಸವನ್ನು ಕಲ್ತ್ಕೊಳ್ಳಿ, ಅಭ್ಯಾಸವನ್ನು ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೂ ಅಕ್ಕಪಕ್ಕದವ್ರನ್ನ ಕೇಳಿ ತಿಳ್ಕೊಂಡು ಬರೀರಿ. ಒಂದು ಸಲ ಇನ್ನೊಬ್ಬರನ್ನ ಕೇಳಿ ನಾವು ಮಾಡಿದಂಥ ಕೆಲಸ ನಮ್ಮ ಜೀವನ ಪೂರ್ತಿ ನಾವು ಉಸಿರಿರೋವರೆಗೂ ಅದು ನೆನಪಲ್ಲಿರುತ್ತೆ. ಒಂದು ಪೋಸ್ಟ್ ಆಫೀಸ್ಗೆ ಹೋಗಬೇಕಾದ್ರೆ ಒಂದು ಆರ್.ಡಿ ಒಂದು ಚಲನ್ನ ಬರೆಯೋದಾಗಿರ್ಬೋದು, ಬ್ಯಾಂಕಿಗೆ ಹೋದಾಗ ಕೆಲವೊಂದು ಫಾರಮ್ನ ಫಿಲಪ್ ಮಾಡೋದಾಗಿರ್ಬೋದು. ಕೆಲವರಿಗೆ ಇಂಗ್ಲೀಷ್ ಬರೋದಿಲ್ಲ. ಇಂಗ್ಲೀಷ್ ಬರದೇ ಇದ್ದರೆ ಏನಾಯಿತು, ಅಲ್ಲಿರೋರ ಹತ್ರ ಕೇಳಿಸ್ಕೊಂಡು ನೀವು ಕನ್ನಡದಲ್ಲಿ ಬರೆಯುವಂತಹ ಎಷ್ಟೋ ವಿಚಾರಗಳಿರುತ್ತೆ, ಅದನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಹೆಣ್ಮಕ್ಳು ಎಷ್ಟೋ ವಿಚಾರದಲ್ಲಿ ಮುಜುಗರ ಪಟ್ಕೊಳ್ತಾರೆ. ನಾನು ಮಾತಾಡಿದ್ರೆ ಯಾರು ನನ್ನನ್ನು ನೋಡಿ ಏನು ಅಂದ್ಕೊಳ್ತಾರೆ. ಹೌದು, 4 ಜನ ಏನ್ರಿ ಹೆಂಗೆ ಬೇಕಾದರೂ ಮಾಡ್ತಾರೆ. ಮಾಡೋದಕ್ಕೇನೋ ಕೆಲಸ ಇರೋದಿಲ್ಲ. ಇನ್ನೊಬ್ಬರನ್ನ ಆಡ್ಕೊಳ್ಳೋದೇ ಒಂದು ಕೆಲಸ. ತಮ್ಮನ್ನು ತಾವು ನೋಡ್ಕೊಳ್ದೆ ಟೈಮ್ ವೇಸ್ಟ್ ಮಾಡೋ ಅಂಥವ್ರು. ಹಾಗೆಯೇ ಕೂತ್ಕೊಂಡು ದುಡಿಮೆ ಮಾಡ್ದಿರ ಕೂತ್ಕೊಂಡು ತಿಂತಾ ಇರ್ತಾರೆ ನೋಡಿ ಈ 4 ಜನಗಳು. ಅಂಥವ್ರಿಗೆ ಮಾತ್ರ ಆ ಥರ ಮಾತಾಡೋದು. ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಒಂದು ಯೋಚನೆ ಬೇಡ. ನಾನು ನಡೀತಾ ಇರೋ ದಾರಿ, ನಾನು ಮಾತಾಡ್ತಾ ಇರೋ ಮಾತುಗಳು, ನಾನು ಹೋಗ್ತಿರೋ ದಾರಿ ನನಗೆ ಕರೆಕ್ಟಾಗಿದೆ ಅಂತಂದರೆ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು 108 ಜನ 100 ಥರ ಮಾತಾಡ್ಬೋದು. ನನ್ನ ಕುಟುಂಬ, ನನ್ನ ಸಂಸಾರ, ನನ್ನ ಗಂಡ, ನನ್ನ ಮನೆ ಅಂತನ್ನೋದು ಮಾತ್ರ ನಮ್ಮಲ್ಲಿರಬೇಕು. ಒಂದು ಪಕ್ಷ ಗಂಡ ಇಲ್ಲದೇ ಇದ್ದರೆ ಹೆಣ್ಮಕ್ಳು ಎಲ್ಲದಕ್ಕೂ ಮುಂದೆ ನುಗ್ಗೋಗ್ತಾರಲ್ವಾ, ಅದೇ ಥರನೇ ಜೀವನದಲ್ಲಿ ಗಂಡ ಇರಲಿ ಇಲ್ಲದೆ ಹೋಗಲಿ, ನಾವು ನನ್ನ ಗಂಡನ ಜೊತೆ ಜೀವನ ಮಾಡಲಿ ಅಥವಾ ಇಂಡಿಪೆಂಡೆಂಟ್ ಆಗಿರಲಿ ಅಥವಾ ಮದುವೆ ಆಗದೇ ಇರಲಿ, ಕೆಲವೊಂದು ವಿಚಾರಗಳನ್ನು ಹೆಣ್ಮಕ್ಳು ತಿಳ್ಕೊಳ್ಳೇಬೇಕಾಗುತ್ತೆ. ಪ್ರಪಂಚದ ಆಗು ಹೋಗುಗಳನ್ನು ನಾವು ತಿಳ್ಕೊಳ್ಳಿಲ್ಲ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ್ಯಾವುದನ್ನು ಕೆಲಸಗಳನ್ನು ಯಾವ್ಯಾವ ಟೈಮಲ್ಲಿ ಮಾಡಬೇಕು ಅದೆಲ್ಲನೂ ತಿಳ್ಕೊಬೇಕಾಗುತ್ತೆ.
ಒಂದು ಬ್ಯಾಂಕ್ ಕೆಲಸ ಅಂತನದೇ ಅಲ್ಲ. ಒಂದು ಹಣ ಹೂಡಿಕೆಯನ್ನ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು? ಎಲ್ಲಿ ಹೂಡಿಕೆ ಮಾಡಿದ್ರೆ ಎಷ್ಟು ಹಣ ಸಿಗುತ್ತೆ? ಎಷ್ಟು ಬಡ್ಡಿ ಸಿಗುತ್ತೆ? ಇದ್ರ ವಿಚಾರ ಆಗಿರ್ಬೋದು. ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ಯಾವ ಪ್ರಾಪರ್ಟಿನ ತಗೊಳ್ಳೋದಕ್ಕೂ ಮುಂಚೆ ಕೆಲವೊಂದು ಪರಿಶೀಲನೆ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಅದು ಯಾರ ಹೆಸರಲ್ಲಿದೆ? ಎಷ್ಟು ಕೈಯಿಂದ ಕೈಗೆ ಹೋಗಿದೆ? ಈ ಪ್ರಾಪರ್ಟಿಯಿಂದ ನನಗೆ ತೊಂದರೆ ಆಗುತ್ತಾ? ಆಗಲ್ವಾ? ಅದನ್ನ ತಿಳ್ಕೋಬೇಕಾಗುತ್ತೆ. ಇದರ ಮಧ್ಯದಲ್ಲಿ 4 ಜನದ ಜೊತೆ ಮಾತಾಡ್ಬೇಕಾರೆ ಯಾವ ಮಾತು ನಮ್ಮ ಮಾನಕ್ಕೆ ತೊಂದರೆ ಆಗುತ್ತೆ? ನಮ್ಮ ಭವಿಷ್ಯನ ಹಾಳು ಮಾಡುತ್ತೆ? ಯಾವ ಮಾತಿಂದ ನಾವು ಕೋರ್ಟ್, ಜೈಲಿಗೆ ಹೋಗ್ಬೇಕಾಗುತ್ತೆ? ಯಾವ ಮಾತಿಂದ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಬೇಕಾಗುತ್ತೆ? ಇದನ್ನ ನಾವು ತಿಳ್ಕೊಂಡು 4 ಜನದ ಮಧ್ಯದಲ್ಲಿ ಮಾತಾಡ್ಬೇಕಾಗುತ್ತೆ. ಕೆಲವೊಂದು ಮಾತುಗಳು ಆಡಿದಾಗ ಕಾನೂನು ಬಾಹಿರ ಅಂತ ಬರುತ್ತೆ. ಹಾಗಾಗಿ ಕಾನೂನಿಗೆ ವಿರುದ್ಧವಾಗಿ ಕೆಲವೊಂದುಗಳು ಮಾತಾಡೋದು ಬೇಡ. ಹಾಗನ್ಕೊಂಡು ಹೆದರ್ಕೊಂಡು ಮೂಲೆ ಕೂತ್ಕೊಳ್ಳೋದು ಬೇಡ. ಹೆಣ್ಮಕ್ಳು ಮನೆಯೊಳಗಡೆ 4 ಗೋಡೆ ಮಧ್ಯದಲ್ಲಿ ಇದ್ರೇನಂತೆ? ಈ ವಿಚಾರ ತಿಳ್ಕೊಳ್ಳೋದಕ್ಕೆ ಯಾವ ಕಟ್ಟುಪಾಡುಗಳು ಇಲ್ಲ ಅಲ್ವಾ? ಎಲ್ಲಾನು ನನ್ನ ಗಂಡ ಮಾಡ್ತಾನೆ, ಎಲ್ಲಾನು ನನ್ನ ಮಕ್ಳು ಮಾಡ್ತಾರೆ ಅನ್ಕೊಂಡು ಹೋದ್ರೆ ಆಗೋದಿಲ್ಲ. ಹೌದು. ಸಮಯ, ಸಂದರ್ಭ ಹೇಗಿರುತ್ತೋ ಗೊತ್ತಾಗೋದಿಲ್ಲ. ಗಂಡ ಅಂತನೋನು ಕೊನೆವರೆಗೂ ಇದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಅವತ್ತೊಂದ್ ದಿವ್ಸಕ್ಕೂ ಇನ್ನೊಬ್ರ ಕೈನೇ ಕಾಯ್ಕೊಳ್ಳೋಕ್ಕಾಗುತ್ತಾ? ಅಲ್ವಾ? ಅವತ್ತೊಂದ್ ದಿವ್ಸಕ್ಕೆ ಏನಂತಾರೆ ಗೊತ್ತಾ? ಮನೇಲಿ ಇರೋರೇ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. "ಅಲ್ಲಮ್ಮ ಅವಾಗೇನೋ ನಿನ್ ಗಂಡ ಇದ್ದ, ಎಲ್ಲನೂ ಮಾಡ್ಕೊಂಡು ಹೋಗ್ತಿದ್ದ. ಈಗ ನಿನ್ ಗಂಡ ಹೋಗಿದ್ದಾನೆ ಅಂದ್ಮೇಲೆ ಪ್ರತಿಯೊಂದು ತಿಳ್ಕೊಂಡು ಮಾಡ್ಬೇಕಮ್ಮ" ಅಂತ ಹೇಳ್ತಾರೆ. ಅದೇ ಕೆಲಸನ ಗಂಡ ಇರುವಾಗ ಕಲ್ತ್ಕೊಳ್ಳಿ. ಅವರು ಅಕಸ್ಮಾತ್ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಪ್ರಾಣಕ್ಕೆ ತೊಂದರೆ ಆಗ್ಬೋದು, ಅಥವಾ ಅವ್ರು ಏನಾದ್ರು ಹೊರಗಡೆ ಹೋಗುವಂಥ ಸಂದರ್ಭ ಬರ್ಬೋದು. ಅವಾಗೇನು ಮಾಡ್ತೀರಾ? ಇನ್ನೊಬ್ರ ಹತ್ರ ಕೈ ಒಡ್ಡಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಪ್ರತಿಯೊಂದು ವಿಚಾರವನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವುದು ತಪ್ಪಿಲ್ಲ. ಪ್ರತಿಯೊಂದು ವಿಚಾರವನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವ ಒಂದು ಓದು ಬೇಕಾಗಿಲ್ಲ, ಅಥವಾ ಯಾವುದೇ ಒಂದು ಎಜುಕೇಷನಲ್ಲೇ ಆಗಲಿ, ಅಥವಾ ಮಗದೊಂದಲ್ಲೇ ಬೇಕಾಗಿಲ್ಲ. ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ದೊಡ್ಡ ಒಂದು ವಿದ್ಯೆಗಿಂತನೂ ದೊಡ್ಡದು. ಪ್ರತಿಯೊಂದು ವಿಷಯಗಳನ್ನ ತಿಳ್ಕೊಳ್ಬೇಕು, ಅದನ್ನ ಗಮನಿಸಬೇಕು. ಅದರ ಒಳ ಅರ್ಥಗಳು, ಹೊರ ಅರ್ಥಗಳು ಗುಟ್ಟನ್ನು ಆಲಿಸ್ತು ಅಂತಂದ್ರೆ ಖಂಡಿತ ಎಜುಕೇಷನ್ ಮಾಡಿರೋರು ಸಹ ಈ ವಿಷಯಗಳನ್ನು ತಿಳ್ಕೊಂಡ್ಮೇಲೆ ಅದಕ್ಕಿಂತ ಒಂದು ಕೈ ಮೇಲೇನೆ, ಎಜುಕೇಷನ್ ಮಾಡಿರೋರ್ಕಿಂತ ಒಂದು ಕೈ ಮೇಲೇನೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಜನ ಪ್ರತಿಯೊಂದು ವಿಚಾರವನ್ನು ನನ್ನ ಗಂಡ ಮಾಡ್ತಾರೆ, ನಮ್ಮ ಮಗ ನೋಡ್ಕೋತಾನೆ, ನನ್ನ ಮೈದನ ಕೈಲಿ ಕೊಟ್ಟು ಕಳಿಸಿದ್ದೀನಿ, ನಮ್ಮ ಭಾವ ನೋಡ್ಕೊಳ್ತಾರೆ, ನಮ್ಮ ಭಾವ ಫೀಸ್ ಕಟ್ಟಿ ಬರ್ತಾರೆ. ಪ್ರತಿಯೊಂದಕ್ಕೂನು, ಪ್ರತಿ ಬ್ಯಾಂಕಿನ ವ್ಯವಹಾರದಿಂದ ಹಿಡಿದು ಮನೆ ಒಂದು ಕಂದಾಯ ಕಟ್ಟಬೇಕಾದ್ರೂ ಅಷ್ಟೇ, ಒಂದು ಆರ್.ಡಿ ಕಟ್ಟಬೇಕಾದ್ರೂ ಅಷ್ಟೇ, ಇನ್ನೊಬ್ಬರ ಕೈ ಕಾಯಿರೋದನ್ನ ಬಿಡಿ. ಒಂದು ಸಲ ಮುಜುಗರ ಬಿಟ್ಟು ಮೈನ ಕೊಡವಿ ಎದ್ದೇಳಿ, ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿ. ಮುಂದಕ್ಕೆ ತುಂಬ ಉಪಯೋಗ ಆಗುತ್ತೆ. ಯಾವತ್ತು ನಮ್ಮ ಗಂಡನ ನಾವು ತಾಳ್ಮೆಯಿಂದ ಗೆದ್ದಿರ್ತೀವಿ ಅಲ್ವಾ? ನಾವು ಹೊರಗಡೆ ಹೋಗಿ ಪ್ರಪಂಚ ಜ್ಞಾನ ತಿಳ್ಕೊಂಡ್ರೆ ನಮ್ಮ ಗಂಡನ ಬಿಟ್ಬಿಟ್ಟು ಹೋದಂಗ ಇಲ್ಲ. ಪ್ರಪಂಚ ಜ್ಞಾನ ತಿಳ್ಕೊಂಡಾಗ ನಾವು ಬುದ್ಧಿವಂತರು, ವಿದ್ಯಾವಂತರೇ ಎಲ್ಲನೂ ತಿಳ್ಕೋಬೇಕು ಅಂತ ಏನಿಲ್ಲ. ಅಥವಾ ವಿದ್ಯಾವಂತರು ತಿಳ್ಕೋಬಾರ್ದು ಅಂತನೂ ಇಲ್ಲ. ವಿದ್ಯಾವಂತರೇ ಅಲ್ಲದಿದ್ದರೇನು, ವಿದ್ಯಾವಂತರಿಗಿಂತ ಹೆಚ್ಚಾಗಿ ತಿಳ್ಕೊಳ್ಳೋಣ. ವಿದ್ಯಾವಂತರು ಆದ್ರೇನು ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡೇ ಇರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಜನ ಓದಿರೋ ಅಂಥ ಹೆಣ್ಮಕ್ಳುಗಳಿಗೆ ಎಷ್ಟೋ ಹೆದರ್ತಾರೆ. ಒಬ್ಬೊಬ್ಬರೇ ಓಡಾಡೋದಕ್ಕಿರ್ಬೋದು, ಒಬ್ಬರೇ PG ಮಾಡ್ಕೊಂಡು ಇರ್ಬೋದು, ಅಥವಾ ಒಬ್ಬರು ಬೇರೆ ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಕ್ಕಿರ್ಬೋದು, ಅಥವಾ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದಿರ್ಬೋದು. ಪ್ರತಿಯೊಂದಕ್ಕೂ ಹಿಂಜರಿಕೆ ಎಷ್ಟೋ ಜನನ ನಾನು ನೋಡಿದ್ದೀನಿ. ಹೌದು, ಖಂಡಿತ ಇದರಲ್ಲಿ ನಾನು ಹೋಗ್ತಾ ಇರೋ ದಾರಿ ಅಥವಾ ನನ್ನ ಸುತ್ತಮುತ್ತಲ ವಾತಾವರಣನ ಗಮನಿಸ್ಕೊಂಡು ನಾವು ನಡೆಯೋದಾದ್ರೆ, ನಾನು ಹೋಗ್ತಿರೋ ದಾರಿ ಸರಿ ಇತ್ತು ಅನ್ನೋದಾದ್ರೆ, ನಾನು ಮಾತಾಡೋ ಮಾತು ಸರಿ ಇತ್ತು ಅಂದರೆ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ ಸ್ನೇಹಿತರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಜೀವನ ಹೀಗೆ ಇರೋದಿಲ್ಲ. ಹುಟ್ತಾ ಅಪ್ಪ ಅಮ್ಮ, ಆಮೇಲೆ ಗಂಡ, ಕೊನೆಗಾಲದಲ್ಲಿ ಮಕ್ಕಳು ಅನ್ನೋದು ಬದಲು ನಾನು ಏನು ಮಾಡ್ಕೊಳ್ತಾ ಇದ್ದೀನಿ, ನನಗೋಸ್ಕರ ನಾನು ಏನು ಕಲಿತಾ ಇದ್ದೀನಿ, ನನಗೋಸ್ಕರ ಎಲ್ಲವನ್ನು ತಿಳ್ಕೋಬೇಕು. ಮಕ್ಕಳು 24 ಗಂಟೆ ನನ್ನ ಜೊತೆ ಇರ್ತಾರೆ. ಪ್ರತಿಯೊಂದು ಮಕ್ಕಳು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು. ಮಕ್ಕಳು ಅಪ್ಪನ ಯಾರು ಪ್ರಶ್ನೆ ಕೇಳೋದಿಲ್ಲ. ಅಮ್ಮ ಮನೇಲಿ ಇರ್ತಾರಲ್ವಾ, ಅವರನ್ನೇ ಪ್ರಶ್ನೆ ಕೇಳೋದು. "ಅಮ್ಮ ಹೀಗಂದ್ರೆ ಏನಮ್ಮ? ಹಾಗಂದ್ರೆ ಏನಮ್ಮ? ಹೀಗಂದ್ರೆ ಏನಂತ ಅರ್ಥ? ಹಾಗಂದ್ರೆ ಏನಂತ ಅರ್ಥ? ಇದ್ಯಾಕೆ ಹಾಗಾಯಿತು? ಅವ್ರ್ಯಾಕೆ ಹಿಂಗಂದ್ರು? ಇದ್ಯಾಕೆ ಹೀಗಾಯಿತು?" ಅಂತ ಕೇಳುವಂಥದ್ದು ಅಮ್ಮನೇ ಹೊರತು ಅಪ್ಪನಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಂಡು ಪ್ರಪಂಚ ಜ್ಞಾನವನ್ನು ತಿಳ್ಕೊಳ್ಳೋ ಅಂತಹ ಒಂದು ಕೆಲಸನ ಇವತ್ತಿಂದನೇ ಶುರು ಮಾಡಿ. ಖಂಡಿತ ಹಳ್ಳಿ ಆದ್ರೇನು, ಸಿಟಿ ಆದ್ರೇನು, ಜ್ಞಾನ ಅನ್ನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ. ವಿದ್ಯಾವಂತರೇ ತಿಳ್ಕೋಬೇಕು ಅಂತ ಏನಿಲ್ಲ, ಅವಿದ್ಯಾವಂತರನ್ನು ತಿಳ್ಕೊಬೋದು. ಅವಿದ್ಯಾವಂತರಿಗಿರುವಂಥ ಬುದ್ಧಿ ವಿದ್ಯಾವಂತರಿಗಿಲ್ಲ ಅಂತಲೇ ಹೇಳ್ತೀನಿ. ಸ್ನೇಹಿತರೆ,
ವಿದ್ಯಾವಂತರು ಸಹ ಒಂದೊಂದ್ಸಲ ದಡ್ಡರಾಗಿ ನಡ್ಕೊಂಡ್ಬಿಡ್ತಾರೆ. ಹಿಂಜರಿಕೆಯನ್ನ ಅನುಭವಿಸ್ತಾರೆ. ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಇನ್ನೊಬ್ಬರ ಕೈಯನ್ನ ಕಾಯ್ತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಮಾಡ್ಲಾ ಬೇಡವಾ? ಹೋಗ್ಲಾ ಬೇಡವಾ? ಅಂತ ತಿಳ್ಕೊಳ್ತಾರೆ. ಆದ್ರೆ ಎಷ್ಟೋ ವಿಚಾರದಲ್ಲಿ ಅವಿದ್ಯಾವಂತರು ಮುಂದೆ ಬಂದ ಹಾಗೆ ವಿದ್ಯಾವಂತರು ಮುಂದೆ ಬಂದಿರೋದಿಲ್ಲ. ಹೌದು. ಗೊತ್ತಿಲ್ಲದೆ ಇದ್ರೂ "ಅವ್ವ ಈ ಫಾರಮ್ ಫಿಲಪ್ ಮಾಡ್ಕೊಡವ್ವ. ಅವ್ವ ಇಲ್ಲಿಗೆ ಹೋಗ್ಬೇಕಂತೆ ಎಲ್ಲಿಗೆ ಹೋಗ್ಬೇಕವ್ವ? ಅವ್ವ ಈ ಒಂದು ಹಾಸ್ಪಿಟಲ್‌ಗೆ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು?" ಅಂತ ಪ್ರತಿಯೊಂದು ತಿಳ್ಕೊಂಡು ಓಡಾಡ್ತಾರೆ. ನಾನು ನೋಡಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನನ್ನಿಸ್ತು? ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಹಾಕೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಕಮೆಂಟ್‌ಗಳಿಗೆ ಪ್ರತಿದಿನವೂ ಒಂದೊಂದು ಉತ್ತರ ಕೊಡ್ತೀನಿ. ಖಂಡಿತವಾಗ್ಲೂ ಬಾಲಗ್ರಹದ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ. ಕೇಳಿದವ್ರಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಹೇಳ್ತಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.